ಈ ಕಾರ್ತಿಕ ಮಾಸದ ಕೆಲವು ವಿಶೇಷ ಪೂಜೆಗಳ ಅಭ್ಯಾಸಗಳ ಇದೆ. ಆದರೆ ಅದರಲ್ಲಿ ದೇವಸ್ಥಾನಗಳಲ್ಲಿ ದೀಪದಾನಕ್ಕಿಂತ ದೊಡ್ಡ ಯಾವುದು ಪುಣ್ಯ ಸಿಗುವಂತದ್ದ ಕೆಲಸ ಕಾರ್ತಿಕ ಮಾಸದಲ್ಲಿ ಇಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಆಚಾರ್ಯ ಹೇಳೋದು, ಕಾರ್ತಿಕೆ ದೀಪದಾನಂತೂ ಕುರಿಯಾತ್ ವೈಷ್ಣವಾಲಯ. ಹೀಗೆ ನಮ್ಮ ಉಡುಪಿ ಕೃಷ್ಣ ಇಲ್ಲದ್ರೆ ನಮ್ಮ ಮೈತ್ರಿ ಆಯುರ್ವೇದ ಆಶ್ರಮದಲ್ಲಿ ನೀವು ದೀಪದಾನ ಮಾಡಬಹುದು. ದೀಪದಾನ ಮಾಡಿದ್ರೆ ದೀಪಮಾಲಾಗಳನ್ನು ನೀವು ಇಟ್ಟರೆ, ದೇವರಿಗೆ ದೀಪ ಕೊಟ್ರೆ, ಆಚಾರ್ಯ ಹೇಳ್ತಾರೆ, ಧನ ಪುತ್ರ ಯಶ ಕೀರ್ತಿ ಭವೇ ತಸ್ಯ ಚ ಸರ್ವದಾ. ಯಾವಾಗಲೂ ದುಡ್ಡು ವಿಷಯದಲ್ಲಿ ಕೊರತೆ ಆಗೋದಿಲ್ಲ, ಮಕ್ಕಳು ಚೆನ್ನಾಗಿ ಒಳ್ಳೆ ದಾರಿಯಲ್ಲಿ ಇರ್ತಾರೆ, ಯಶಸ್ಸು ಸಹ ಸಿಗ್ತದೆ, ಮತ್ತೆ ತದ್ ಗರ್ಜನಾಂ ಪುಣ್ಯಾನಿ, ಅವನು ಪುಣ್ಯದ ಗರ್ಜನೆ ಆಗ್ತದೆ. ಆದ್ರೆ ಯಾವ ತರದ ದೀಪವನ್ನು ದಾನ ಮಾಡಬೇಕು? ದೇವಸ್ಥಾನದಲ್ಲಿ ವಿಷ್ಣು ವೈಷ್ಣವಾಲಯಲ್ಲಿ ಘೃತೇನ ದೀಪಕೋ ಯಸ್ಯ ತಿಲತೈಲೇನ ವಾ ಪುನಃ, ಒಂದು ತುಪ್ಪದ ದೀಪ ಇಡಬೇಕು, ಇಲ್ಲದಿದ್ರೆ ಎಳ್ಳೆಣ್ಣೆದ ದೀಪಗಳನ್ನು ಇಡಬೇಕು, ದೇವರಿಗೆ ದಾನ ಮಾಡಬೇಕು. ಜ್ವಲಂತೆ ಮುನಿ ಶಾರ್ದೂಲ ಅಶ್ವಮೇಘೇನ ತಸ್ಯ ಕೆಂ. ಶಾರ್ದೂಲ ಮುನಿ ಹೇಳ್ತಾರೆ, ಅಶ್ವಮೇಘ ಯಜ್ಞ ಮಾಡಿದರೆ ಏನು ಪುಣ್ಯ ಸಿಗ್ತದೆ ಅಂತೆ, ಅದಕ್ಕಿಂತ ಜಾಸ್ತಿ ಪುಣ್ಯ ಸಿಗೋದು ಕಾರ್ತಿಕ ಮಾಸ. ಈ ಒಂದು ಸಮಯದಲ್ಲಿ 30 ದಿನದ ಪ್ರತಿದಿನ ದೀಪದಾನ ಮಾಡಿದ್ರೆ ವೈಷ್ಣವಾಲಯದಲ್ಲಿ. ಆಚಾರ್ಯ ಹೇಳ್ತಾರೆ, ಮಂತ್ರಹೀನಂ ಕ್ರಿಯಾಹೀನಂ ಶೌಚಹೀನಂ ಜನಾದ್ಯನೆ ಸರ್ವಂ ಸಂಪೂರ್ಣತಾಂ ಯಾತಿ ಕಾರ್ತಿಕೆ ದೀಪದಾನತೆ. ಕಾರ್ತಿಕದಲ್ಲಿ ದೀಪದಾನ ಮಾಡಿದರೆ ಒಬ್ಬ ಮಂತ್ರ ಅವನಿಗೆ ಗೊತ್ತಿಲ್ಲದೆ, ಅವನಿಗೆ ಕ್ರಿಯೆ ಗೊತ್ತಿಲ್ಲ, ಹೇಗೆ ಪೂಜೆ ಪುರಸ್ಕಾರ ಮಾಡಬೇಕಾ, ಆದ್ರೂ ಸಹ ಶೌಚ ಗೊತ್ತಿಲ್ಲದಿದ್ರು ಸಹ ಅವನಿಗೆ ಎಲ್ಲವೂ ಪುಣ್ಯ ಸಿಗ್ತದೆ. ನೀವು ಏನ್ ಕೆಲಸ ಮಾಡಿದ್ರು ಮಾಡ್ತಾ ಇರಿ, ಸಂಜೆ ಹೊತ್ತಿಗೆ ಹೋಗಿ 30 ದಿನ ದೇವಸ್ಥಾನದಲ್ಲಿ ಒಂದು ದೀಪದಾನ ಮಾಡಿ, ಇದರಿಂದ ಇಷ್ಟು ಪುಣ್ಯ ಸಿಗ್ತದೆ. ಅಶ್ವಮೇಘ ಯಜ್ಞ ಅಷ್ಟು. ನೀವು ನಮ್ಮ ಸಂಸ್ಥೆ ಮೈತ್ರಿ ಆಯುರ್ವೇದ ಆಶ್ರಮದಲ್ಲಿ ಬನ್ನಿ, ಇಲ್ಲಿ ಸಹ ದೀಪದಾನ ಮಾಡಿ. ಉಡುಪಿ ಕೃಷ್ಣ ಅಲ್ಲಿ ಸಹ ಹೋಗಬಹುದು. ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇದೆ ಅಲ್ಲಿ ನೀವು ದೀಪದಾನ ಕಾರ್ತಿಕ ಮಾಸದಲ್ಲಿ ಮಾಡಬೇಕು. 8 ಅಕ್ಟೋಬರ್ದಿಂದ 5 ನವೆಂಬರ್ ವರೆಗೆ ಕಾರ್ತಿಕ ಮಾಸ ನಡೀತದೆ. ಅದರಲ್ಲಿ ನೀವು ದೀಪದಾನ ಮಾಡಿ ಪುಣ್ಯ ಸಂಚಯ ಮಾಡಲೇಬೇಕು. ನಮಸ್ಕಾರಗಳು. ಓಂ ಶ್ರೀ ಕೃಷ್ಣಾಯ ನಮಃ.